ಹಸಿರು ಹೊಲಗಳು ಮತ್ತು ಮರಗಳಿಂದ ಸುತ್ತುವರಿದ ಶಾಂತವಾದ ಭಾರತೀಯ ಹಳ್ಳಿ. ಹುಲ್ಲಿನ ಮೇಲ್ಚಾವಣಿಯುಳ್ಳ ಸಣ್ಣ ಮಣ್ಣಿನ ಮನೆಗಳು. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಬಡವನಿದ್ದನು. ಅವನಿಗೆ ಕೆಲಸ ಸಿಗದೆ ಹೊಟ್ಟೆಬಾಕಿಯಿಂದ ರಾಮು ಆಕಾಶದತ್ತ ನೋಡಿ, ದೇವರೇ, ನನಗೆ ಸಹಾಯ ಮಾಡು ಎಂದು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದನು. ಅವನ ಹೃದಯದಲ್ಲಿ ಆಶೆಯ ಕಿರಣ ಇನ್ನೂ ಇತ್ತು. ಸ್ವರ್ಗದಲ್ಲಿ ಮೃದುವಾಗಿ ಹೊಳೆಯುವ ಬೆಳಕು ಮತ್ತು ಮೋಡಗಳಿಂದ ಸುತ್ತುವರಿದ ಯೇಸು ಕ್ರಿಸ್ತನು ಕರುಣೆಯಿಂದ ತುಂಬಿದ ಮುಖದೊಂದಿಗೆ ಭೂಮಿಯತ್ತ ನೋಡುತ್ತಿರುವನು. ಅವನ ಸುತ್ತಲೂ ದೇವದೂತರು ಇದ್ದಾರೆ. ಆ ಸಮಯದಲ್ಲಿ ರಾಜೇಶ್ ಎಂಬ ಒಳ್ಳೆಯ ಯುವಕ ಅಲ್ಲಿ ನಡೆದು ಬರುತ್ತಿದ್ದನು. ಅವನು ರಾಮುವಿನ ದುಃಖವನ್ನು ಗಮನಿಸಿ ಕರುಣೆಯಿಂದ ಅವನ ಬಳಿಗೆ ಬಂದನು. ರಾಜೇಶ್, ಏನಾಯಿತು ಅಣ್ಣ ಎಂದು ಕೇಳಿದನು. ರಾಮು ತನ್ನ ಸಮಸ್ಯೆಯನ್ನು ವಿವರಿಸಿದನು. ರಾಜೇಶ್ ಮನಸ್ಸು ಕರುಣೆಯಿಂದ ತುಂಬಿತು. ರಾಜೇಶ್ ತನ್ನ ಬಳಿ ಇದ್ದ ಹಣದಿಂದ ಊಟ ತಂದು ರಾಮುವಿಗೆ ಕೊಟ್ಟನು. ರಾಮು ಕಣ್ಣೀರಿನಿಂದ ಅದನ್ನು ಸ್ವೀಕರಿಸಿದನು. ರಾಜೇಶ್ ತನ್ನ ಪರಿಚಯದಿಂದ ರಾಮುವಿಗೆ ಒಂದು ಕೆಲಸವನ್ನು ವ್ಯವಸ್ಥೆ ಮಾಡಿಕೊಟ್ಟನು. ರಾಮು ಹೊಸ ಜೀವನ ಆರಂಭಿಸಿದನು. ರಾಮು ಪ್ರತಿದಿನ ದೇವರಿಗೆ ಧನ್ಯವಾದ ಹೇಳುತ್ತಿದ್ದನು. ಯೇಸು ರಾಜೇಶ್ ಮೂಲಕ ನನ್ನನ್ನು ಸಹಾಯ ಮಾಡಿದನು ಎಂದು ಅವನು ನಂಬಿದನು.